ತಮಿಳುನಾಡು ಕರ್ನಾಟಕದ ಮಧ್ಯೆ ಕಾವೇರಿ ಕದನ ಬಹಳ ಜೋರಾಗಿ ಏರ್ಪಟ್ಟಿದೆ. ಕಾವೇರಿ ನೀರಿಗಾಗಿ ಸುಪ್ರೀಂ ಕದ ತಟ್ಟಿದೆ ತಮಿಳುನಾಡು. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಅರ್ಜಿಯನ್ನು ಕೂಡ ಹಾಕಲಾಗಿದೆ. ಈಗ ತಮಿಳುನಾಡು ಮತ್ತೆ ಕರ್ನಾಟಕದ ಮಧ್ಯೆ ಕಾವೇರಿ ಕದನ ಏರ್ಪಟ್ಟಿರುವಂತದ್ದು ಕಾವೇರಿ ನೀರಿಗಾಗಿ ತಮಿಳುನಾಡು ಈಗ ಸುಪ್ರೀಂ ಕದವನ್ನ ತಟ್ಟಿದೆ. ನೋಡಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡ್ಲೇಬೇಕು ಅಂತ ಹೇಳಿ ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಿದೆ ತಮಿಳುನಾಡು ಸರ್ಕಾರ. ಸದ್ಯ ತಮಿಳುನಾಡು ಸರ್ಕಾರ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸಮ್ಮತಿಯನ್ನ ಕೊಟ್ಟಿದೆಯಂತೆ. ಕಾವೇರಿ ನೀರು ಹರಿಸೋಕೆ ನಿರ್ದೇಶನ ನೀಡುವಂತೆಯೂ ಕೋರಿ ಮನವಿಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆಗೆ ಆಗಸ್ಟ್ 13ರಂದು ವಿಚಾರಣೆ ನಡೆಸೋಕೆ ಸಿಜೆಐ ಪೀಠ ತೀರ್ಮಾನ ಮಾಡಿದೆ ಅಲ್ವಾ. CWMA ಆದೇಶದಂತೆ 3,500 ಕ್ಯೂಸೆಕ್ ನೀರು ಬಿಡ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂನಲ್ಲಿ ಕರ್ನಾಟಕದ ವಿರುದ್ಧ ತಮಿಳುನಾಡು ದೂರಿರುವಂತದ್ದು. ನಮಗ್ ಬರಬೇಕಾದಂತಹ ಪಾಲು ಸಿಗ್ತಾ ಇಲ್ಲ ಅಂತ ತಮಿಳುನಾಡು ಈಗ ವಾದ ಮಾಡ್ತಾ ಇದೆ. ಮತ್ತು ಈಗ ಅದೇ ದಿನ ಆಗಸ್ಟ್ 13ಕ್ಕೆ ವಿಚಾರಣೆ ನಡೀತಾ ಇದೆ. ಅದೇ ಕಾವೇರಿಗಾಗಿ ಕರ್ನಾಟಕದಲ್ಲೂ ಕೂಡ ಬಂದ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಹಾಗಾದ್ರೆ ಕಡೆಗೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರು ಹರಿಯುತ್ತಾ? ಹಂಗಿದ್ರೆ ಕಾದು ನೋಡ್ಬೇಕು. ಈಗ ಆಗಸ್ಟ್ 13ಕ್ಕೆ ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆಯನ್ನ ಕೂಡ ಕೊಟ್ಟಿದೆ. ಮತ್ತೊಂದು ಕಡೆಗೆ ತಮಿಳುನಾಡು ನಮಗೆ ಏನೀಗ ಹೈಕೋರ್ಟ್ ಅಲ್ಲಿ ಆದೇಶ ಬಂದಿತ್ತು, ಪ್ರತಿದಿನ 3,500 ಕ್ಯೂಸೆಕ್ ನೀರು ಬರಬೇಕು ಅಂತ ಹೇಳಿ. ಸೊ ಆದೇಶದಂತೆ ಕರ್ನಾಟಕ ನೀರನ್ನ ಬಿಡ್ತಾ ಇಲ್ಲ. ಸೊ ನಮಗೂ ಕೂಡ ಕಷ್ಟ ಇದೆ, ನಮ್ಮಲ್ಲೂ ಕೂಡ ರೈತರಿದ್ದಾರೆ, ನಮ್ಮಲ್ಲೂ ಕೂಡ ಜನ ಜಾನುವಾರು ಇದೆ, ಕೈಗಾರಿಕೆಗಳು ಕೂಡ ನಿಂತ್ಕೊಂಡಿವೆ, ಮಳೆ ಆಗಿಲ್ಲ ನಮ್ಮಲ್ಲೂ. ಸೊ ಹಾಗಾಗಿ ಕಾವೇರಿ ನೀರನ್ನ ಬಿಡಬೇಕು. ಇದು ಮಾತಿನಂತೆ ಪ್ರತಿ ವರ್ಷ ಹೆಂಗೆ ಕಾವೇರಿ ನೀರನ್ನ ಬಿಡ್ತಾ ಇದ್ರಿ ಅದೇ ತರ ಈ ವರ್ಷನೂ ನಮಗೆ ಕಾವೇರಿ ನೀರನ್ನ ಬಿಡಬೇಕು ಅಂತ ಹೇಳಿ ತಮಿಳುನಾಡು ಈಗ ಹೊಸ ಖ್ಯಾತೆಯನ್ನ ತೆಗೆದಿದೆ. ಮತ್ತೊಂದ್ ಕಡೆಗೆ ಈಗ ಬರೀ ಖ್ಯಾತೆ ತೆಗೆದಿರೋದಂತ ಅಷ್ಟೇ ಅಲ್ಲ, ಯಾಕಂದ್ರೆ ಹೈಕೋರ್ಟ್ಗೆ ಹೋದಾಗ 3,500 ಕ್ಯೂಸೆಕ್ ನೀರ್ ಬಿಡಿ ಅಂತ ಅಂದ್ರು, ಕರ್ನಾಟಕದವ್ರು ಬಿಟ್ಟಿಲ್ಲ. ಈಗ ಬಿಟ್ಟಿಲ್ಲ ಅನ್ನುವಂತಹ ವಾದವನ್ನ ತಗೊಂಡು ಈಗ ಸುಪ್ರೀಂ ಕೋರ್ಟ್ ಕದ ತಟ್ಟಿರುವಂತದ್ದು ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಕೋರಿ ಸದ್ಯ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಗೆ ಸದ್ಯ ಸುಪ್ರೀಂ ಕೋರ್ಟ್ ಸಮ್ಮತಿಯನ್ನು ವ್ಯಕ್ತಪಡಿಸಿದೆ. ಅಂದ್ರೆ ಆಯ್ತು, ವಿಚಾರಣೆ ನಡೆಸೋಣ ಅಂತ ಹೇಳಿದೆ. ಸದ್ಯ ಕಾವೇರಿ ನೀರು ಹರಿಸೋಕೆ ನಿರ್ದೇಶನ ನೀಡುವಂತೆಯೂ ಕೋರಿ ಮನವಿ ಮಾಡಲಾಗಿದೆ. ಈಗ ಹೈಕೋರ್ಟ್ ನಿಂದ ಹೇಳಿಕೆ ಬಂತು, ಕರ್ನಾಟಕ ಬಿಟ್ಟಿಲ್ಲ ಅಲ್ಲ, ದಯವಿಟ್ಟು ನಮ್ಮ ಒಂದು ತಮಿಳುನಾಡಿಗೆ ನೀರು ಬಿಡಬೇಕು, ಈ ಒಂದು ಮನವಿಯನ್ನು ನಿಮ್ಮ ಹತ್ರ ಮಾಡ್ತಾ ಇದ್ದೀವಿ, ನೀವು ನಿರ್ದೇಶನ ಕೊಡಿ ಕರ್ನಾಟಕಕ್ಕೆ ಅಂತ ಈ ಒಂದು ಮನವಿಯನ್ನು ಕೂಡ ಮಾಡಿದೆ. ಹಾಗಾಗಿ ಆಗಸ್ಟ್ 13ರಂದು ವಿಚಾರಣೆ ನಡೆಸೋಕೆ ಈಗ ಸಿಜೆಐ ಪೀಠ ತೀರ್ಮಾನ ಕೂಡ ಮಾಡಿದೆ. ಮತ್ತೊಂದು ಕಡೆಗೆ CWMA ಆದೇಶದಂತೆ 3,500 ಕ್ಯೂಸೆಕ್ ನೀರನ್ನ ಕರ್ನಾಟಕ ತಮಿಳುನಾಡಿಗೆ ಬಿಡ್ತಾ ಇಲ್ಲ, ಇದನ್ನ ಬಿಡ್ಲೇಬೇಕು. ಹಾಗಾಗಿ ಸುಪ್ರೀಂನಲ್ಲಿ ಈಗ ಕರ್ನಾಟಕದ ವಿರುದ್ಧ ತಮಿಳುನಾಡು ದೂರನ್ನ ಕೊಟ್ಟಿರುವಂತದ್ದು, ನಮಗ್ ಬರಬೇಕಾದ ಪಾಲು ಸಿಗ್ತಾ ಇಲ್ಲ ಅಂತ ತಮಿಳುನಾಡು ವಾದ ಮಾಡಿದೆ. ಆಗಸ್ಟ್ 13ಕ್ಕೆ ಈ ವಿಚಾರಣೆ ನಡೆಯುತ್ತೆ. ಸೊ ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಬಿಡಬೇಕಾ ಬೇಡವಾ ಅಂತ ಹೇಳಿ ಅದೇ ಕಾವೇರಿಗಾಗಿ ಆ ದಿನವೇ ಕರ್ನಾಟಕದಲ್ಲೂ ಕೂಡ ಬಂದ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಹಾಗಾದ್ರೆ ಕಡೆಗೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರು ಹರಿಯುವಂತ ಸಾಧ್ಯತೆ ಇದೆಯಾ? ಯಾಕಂತಂದ್ರೆ ಕರ್ನಾಟಕ ಬಂದ್ ಮಾಡ್ತಾ ಇರುವಂತ ಉದ್ದೇಶನೇ ಮೇಕೆದಾಟು ಯೋಜನೆಯನ್ನ ಬಳಸ್ಕೊಳ್ಳಿ ಅಂತ ಹೇಳಿ. ಕಾವೇರಿಯಲ್ಲಿ ನೀರಿಲ್ಲ, ಸೊ ಆಲ್ಟರ್ನೇಟಿವ್ ವೇ ಇರೋದು ಮೇಕೆದಾಟು. ಆ ಮೇಕೆದಾಟಲ್ಲಿ ನೀರಿದೆ. ಸೊ ಎರಡೂ ರಾಜ್ಯಕ್ಕೂ ಬೇಕಾಗಿರುವಂತ ರೈತರಿಗೆ ಸಫಿಶಿಯಂಟ್ ನೀರ್ ಅದ್ರಲ್ಲಿ ಇರುವಂತದ್ದು. 20% ಕರ್ನಾಟಕ ಯೂಸ್ ಮಾಡ್ಕೊಳ್ಳಿ, ಹೆಚ್ಚಾಗಬೇಕಾಗಿರೋದು ತಮಿಳುನಾಡಿಗೆ 80% ನೀರು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಈ ಮೇಕೆದಾಟು ಯೋಜನೆಗೆ ನೀವು ಮಾತೆತ್ತಬೇಕು, ಈ ಯೋಜನೆಗೆ ಸಮ್ಮತಿಯನ್ನ ಕೊಡಬೇಕು. ಈ ಒಂದು ಯೋಜನೆಯನ್ನು ನೆನಪು ಮಾಡ್ಕೊಳ್ಳಿ, ಮತ್ತೊಂದು ಆಲ್ಟರ್ನೇಟಿವ್ ಆಗಿ ಕಾವೇರಿ ಬದಲು ಮೇಕೆದಾಟು ಇದೆ ಅಂತ ಹೇಳಿ ಈಗ ಕನ್ನಡ ಪರ ಸಂಘಟನೆಗಳು ತಮಿಳುನಾಡಿಗೆ ಎಚ್ಚರಿಸ್ತಾ ಇದೆ.